Hello students, welcome back to my YouTube channel Supreme Learning Academy. So here this is the model question papers released by Karnataka Board 2024-25 batch SSLC. So let's get started. This is first language Kannada, code subject code 01K. Idu Karnataka Board inda model question paper release agiro question papers freshly 2024-25 batch ಅವ್ರಿಗೆ model paper 1 ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸಬ್ಜೆಕ್ಟ್ ಕೋಡ್ 01K. ಸೊ ಈ ಥರನೇ ನಿಮಗೆ ಫೈನಲ್ ಎಕ್ಸಾಮ್ಗೆ ಪೇಪರ್ ಪ್ಯಾಟರ್ನ್ ಬರೋದು. ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, 6 ಮಲ್ಟಿಪಲ್ ಕ್ವಶನ್ ಚಾಯ್ಸ್ ಇರುತ್ತೆ, ಒಂದಕ್ಕೆ 1 ಮಾರ್ಕು. ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಯಾವುದು? ನೆಕ್ಸ್ಟು ಪಂಚಮಿ ವಿಭಕ್ತಿಯ ಕಾರ್ಯಾರ್ಥವಿದು. ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗೆರೆ ಎಳೆದ ಪದದ ಕ್ರಿಯಾರೂಪ. ಬಹುವ್ರೀಹಿ ಸಮಾಸದ ಪದವಿದು. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಸೊ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಮೇನ್ ಬಂದು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇದು 4 ಇರುತ್ತೆ, ಒಂದಕ್ಕೆ 1 ಮಾರ್ಕ್. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇರುತ್ತೆ, 7 ಕ್ವಶನ್ ಇರುತ್ತೆ, ಒಂದಕ್ಕೆ 1 ಮಾರ್ಕ್. ಮೀನ್ಸ್ 1 ಮಾರ್ಕ್ ಕ್ವಶನ್ಸು 7 ಕ್ವಶನ್ ಇರುತ್ತೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಶ್ವೇಶ್ವರಯ್ಯನನ್ನು ದಿವಾನರಾಗಿ ನೇಮಿಸಿದವರು ಯಾರು? ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು? ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು? ನೆಕ್ಸ್ಟ್ ಮೇನ್ ಬಂದು 3-4 ವಾಕ್ಯ ಇರುತ್ತೆ, 10 ಕ್ವಶನ್ ಇರುತ್ತೆ, ಒಂದಕ್ಕೆ 2 ಮಾರ್ಕ್. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳ್ಯಾವುವು? ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು? ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗೆ ಹೇಗೆ? ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ. ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನಗಳನ್ನು ಬರೆಯಿರಿ. ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು? ಪುಟ್ಟಪುರಿ ಏಕೆ ಮೂಕವಿಸ್ಮತಳಾಗಿದ್ದಾಳೆ? ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಶುಕನಾಸನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಬರೆಯಿರಿ. ಆದಷ್ಟು 2-3 ವಾಕ್ಯ. ನೆಕ್ಸ್ಟು 5th ಮೇನಲ್ಲಿ ಕವಿ ಪರಿಚಯ ಇರುತ್ತೆ, ಇಬ್ರದ್ದು ಕೇಳಿರ್ತಾರೆ, ಒಬ್ರಿಗೆ 3 ಮಾರ್ಕ್ಸ್. ಕಾಲಾಕೃತಿ, ಜನ್ಮಸ್ಥಳ, ಬಿರುದು, ಪ್ರಶಸ್ತಿ ಎಲ್ಲ ಬರೆದು ವಾಕ್ಯ ರೂಪದಲ್ಲಿ ಬರೀಬೇಕು. 2 ಇದೆ ಇಲ್ಲಿ. ದೇವನೂರು ಮಹಾದೇವ ಮತ್ತು ಲಕ್ಷ್ಮೀಶ ಅವ್ರದ್ದು ಕೊಟ್ಟಿದ್ದಾರೆ, ಯಾವುದಾದ್ರೂ ಕೊಡ್ಬೋದು, ಇದರಲ್ಲಿ 10 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಛಂದಸ್ ಇರುತ್ತೆ 3 ಮಾರ್ಕ್ಗೆ. ಇಲ್ಲಿ 2 ಲೈನ್ ಛಂದಸ್ ಕೊಟ್ಟಿದ್ದಾರೆ, ಹಂಗಂದರೆ ಇದು ಕಂದ ಪದ್ಯ. ನೀವು ಇದಕ್ಕೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ಅಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಅಲಂಕಾರ 3 ಮಾರ್ಕ್ಸ್ಗಿರುತ್ತೆ. ಅಲಂಕಾರನ ಬಿಡಿಸು ಸಮನ್ವಯ ಬರೆದ್ರೆ ಯಾವ ಅಲಂಕಾರ ಅಂತ ಹೆಸರು ಬರೆದ್ರೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಗಾದೆ 2, ಯಾವುದಾದ್ರೂ 2 ಕೊಟ್ಟಿರ್ತಾರೆ, 2ರಲ್ಲಿ 1 ಬರೀರಿ, 3 ಮಾರ್ಕ್ಸ್ಗೆ ಗಾದೆ ಇರುತ್ತೆ. ನೆಕ್ಸ್ಟ್ ಬಂದು 6 ಸಂದರ್ಭ ಇರುತ್ತೆ, ವೆರಿ ಇಂಪಾರ್ಟೆಂಟ್, ಈಸಿ ಇರುತ್ತೆ. 6 ಸಂದರ್ಭದಲ್ಲಿ ಯಾವ ಲೆಸನಿಂದ ಆಯ್ಕೆ ಆಗಿದೆ, ಯಾರು ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ ಬರೆದ್ರೆ ನಿಮಗೆ ಆರಾಮಾಗಿ 3 ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟಾಗಿ ಸಂದರ್ಭ ನೀಟಾಗಿ ಓದ್ಕೊಂಡೋಗಿ ಯಾರು ಸಂದರ್ಭ ಇರುತ್ತೆ. ನೆಕ್ಸ್ಟು ಪದ್ಯ 2 ಇರುತ್ತೆ ಆಪ್ಷನ್ನು, 1 ಬರೀರಿ, 4 ಮಾರ್ಕ್ಗೆ ಪದ್ಯ ಇರುತ್ತೆ. ನೆಕ್ಸ್ಟ್ ಬಂದು ಒಂದು ಪದ್ಯ ಕೊಟ್ಟಿರ್ತಾರೆ, ಅದನ್ನು ಓದಿ ನಿಮ್ಮ ಲ್ಯಾಂಗ್ವೇಜಲ್ಲಿ ಸಾರಾಂಶವನ್ನು ಬರೀಬೇಕು. ಅದು 4 ಮಾರ್ಕ್ಗಿರುತ್ತೆ. 4 ಮಾರ್ಕ್ ಅಂದರೆ ಕಮ್ಮಿ ಅಂದರೂ 7 to 8 ಲೈನ್ಸ್ ಬರೀಬೇಕು ನೀವು. ನೆಕ್ಸ್ಟು 8-10 ವಾಕ್ಯದಲ್ಲಿ 2 ಕ್ವಶನ್ ಇರುತ್ತೆ, 2ರಲ್ಲಿ ಯಾವುದಾದ್ರೂ 1 ಆಪ್ಷನ್ಸ್ ಇರುತ್ತೆ, ಯಾವ್ದು ನೋಡಿ ಬರೀರಿ. 2 ಅಟೆಂಡ್ ಮಾಡಬೇಕು. 4 ಮಾರ್ಕ್, ಒಂದಕ್ಕೆ 8 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನು ಓದಿ ಅದ್ರ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೊಟ್ಟಿರ್ತಾರೆ, ಕ್ವಶನ್ಸ್ನ ಆನ್ಸರ್ ಮಾಡಿ. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ದ ಲೀಸ್ಟು ಪದ್ಯ ಮತ್ತು ಇನ್ನೊಂದು 15 ಪ್ರಬಂಧ ಒಂದಿರುತ್ತೆ. ಪತ್ರ 5 ಮಾರ್ಕ್ಸ್ಗೆ 2 ಇರುತ್ತೆ ಆಪ್ಷನ್ನು, 2ರಲ್ಲಿ ಯಾವುದಾದ್ರೂ 1 ಪತ್ರ ಬರೆಯಿರಿ. ನೆಕ್ಸ್ಟು ಪ್ರಬಂಧ 5 ಮಾರ್ಕ್ಸ್ಗೆ 15 ವಾಕ್ಯದಲ್ಲಿ ಬರೆಯಿರಿ. 5 ಮಾರ್ಕ್ಸ್ಗೆ ಅಂದರೆ ಕಮ್ಮಿ ಅಂದರೆ 10ರಿಂದ 12 ಲೈನ್ಸ್ ಬರೀಬೇಕು. 2ರಲ್ಲಿ ಯಾವುದಾದ್ರೂ 1 ಬರೀಲಿ. ರಾಷ್ಟ್ರಭಾವಕ್ಕೆ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ಯಾವುವು? ಅಥವಾ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ. ಇದು ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರೋ ಮಾಡೆಲ್ ಕ್ವಶನ್ ಪೇಪರ್.
ಇದೇ ರೀತಿ ಇನ್ನೊಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ, ಅವರೇ ರಿಲೀಸ್ ಆಗಿರೋದು. ಒಂದು ಸಬ್ಜೆಕ್ಟ್ಗೆ 2 ಪೇಪರ್ ರಿಲೀಸ್ ಮಾಡಿದ್ದಾರೆ. ಇದು ಮಾಡೆಲ್ ಪೇಪರ್ 2. ಸೇಮ್ ಸಬ್ಜೆಕ್ಟ್ ಕೋಡು, ಪ್ಯಾಟರ್ನ್ ಎಲ್ಲ ಸೇಮು, ಬಟ್ ಕ್ವಶನ್ಸ್ ಈ ಥರ ಇರುತ್ತೆ, ಚೇಂಜಸ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸೇಮ್ 6 ಮಾರ್ಕ್ ಕ್ವಶನ್ ಇರುತ್ತೆ, 6 ಮಲ್ಟಿಪಲ್ ಚಾಯ್ಸು, ಈಚ್ ಕ್ಯಾರೀಸ್ 1 ಮಾರ್ಕು. ಇದು ನಿಮಗೆ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ನಿಮಗೇನಾದರೂ ಇದು PDF ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದು ಇಮೇಲ್ ಐ ಡಿನ ನನಗೆ ಕಮೆಂಟ್ ಮಾಡಿ, ನಾನು ಇಮೇಲ್ಗೆ PDF ಸೆಂಡ್ ಮಾಡ್ತೀನಿ. ಇಮೇಲ್ ಐ ಡಿನ ಸೆಂಡ್ ಮಾಡಿ. ನೆಕ್ಸ್ಟು ಸೆಕೆಂಡ್ ಒನ್ನಲ್ಲಿ ಸೇಮ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಯಾದ ಹೊಂದುವ ಪದವನ್ನು ಬರೆಯಿರಿ. ಇದು ಕೊಟ್ಟಿದ್ದಾರೆ 4. ನೆಕ್ಸ್ಟು ಒಂದು ವಾಕ್ಯದಲ್ಲಿ 7 ಇರುತ್ತೆ. ಈ ಮಾಡೆಲ್ ಪೇಪರ್ಸ್ ಓದ್ಕೊಂಡ್ರೆ ಇದರಲ್ಲೇ ನಿಮಗೆ ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ ಕ್ವಶನ್ಸು. ನೆಕ್ಸ್ಟ್ ಮೇನಲ್ಲಿ 3-4 ವಾಕ್ಯ 10 ಇರುತ್ತೆ. ಒಂದಕ್ಕೆ 2 ಮಾರ್ಕ್ಸ್, 20 ಮಾರ್ಕ್ಸ್ ಆಯಿತು. ಕ್ವಶನ್ಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮಗೆ PDF ಬೇಕು ಅಂದರೆ ಇಮೇಲ್ ಐ ಡಿನ ಕಮೆಂಟ್ ಮಾಡಿ, ಇಮೇಲ್ ಐ ಡಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಫೈಲ್ನ ಸೆಂಡ್ ಮಾಡ್ತೀನಿ. ಇಲ್ಲಿ ಕವಿ ಪರಿಚಯ, ಇಲ್ಲಿ ವೀಕ್ರು ಗೋಕಾಕ್ ಮತ್ತು ರನ್ನಾಥ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸೇಮ್ ಛಂದಸ್ ಕೊಟ್ಟಿದ್ದಾರೆ, ಇದು ಅಲಂಕಾರ ಕೊಟ್ಟಿದ್ದಾರೆ. ಗಾದೆ 2 ಇರುತ್ತೆ, 2ರಲ್ಲಿ ಯಾವುದಾದ್ರೂ 1 ಬರೀರಿ. ಸಂದರ್ಭ 6 ಇರುತ್ತೆ, ಸಂದರ್ಭ ನೋಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟು 2 ಪೋಯಮ್ ಇರುತ್ತೆ, ಯಾವುದಾದ್ರೂ 1 ಬರೀರಿ. ನೆಕ್ಸ್ಟು ಸೇಮ್ ಸಾರಾಂಶನ ಪೋಯಮ್ ಕೊಟ್ಟಿದ್ದಾರೆ, ಅದನ್ನು ಸಾರಾಂಶನ ನಿಮ್ಮ ಲ್ಯಾಂಗ್ವೇಜಲ್ಲಿ ಬರೆಯೋದು. ಅದು 4 ಮಾರ್ಕ್ಗೆ. 8-10 ವಾಕ್ಯದಲ್ಲಿ 2 ಕ್ವಶನ್ಸು, 4 ಮಾರ್ಕ್ದು 2 8 ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಓದಿ ಅದ್ರದ್ದು ಸಂಬಂಧಿತ ಕ್ವಶನ್ಸ್ ಇರುತ್ತೆ, ಅದನ್ನು ಓದಿ ನೀವು ಆನ್ಸರ್ನ ಕ್ವಶನ್ಸ್ ಕೊಟ್ಟಿದ್ದಾರೆ ಅದ್ರದ್ದು ರಿಲೇಟೆಡು ಪ್ಯಾಸೇಜ್ ಓದಿ ಆನ್ಸರ್ ಮಾಡಿ. ನೆಕ್ಸ್ಟು ಲೆಟರ್, ಯಾವುದಾದ್ರೂ 1 ಪತ್ರ ಬರೀರಿ, ಆಮೇಲೆ ಪ್ರಬಂಧ. ಇದಿಷ್ಟು. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ಸ್ ಕರ್ನಾಟಕ ಬೋರ್ಡ್ ವೆಬ್ಸೈಟಿಂದ ರಿಲೀಸ್ ಆಗಿರೋದು. ಒಂದು ಸಬ್ಜೆಕ್ಟ್ಗೆ 2 ಪೇಪರ್ ರಿಲೀಸ್ ಮಾಡಿದ್ದಾರೆ. ಇದು ಕನ್ನಡ ಪಾರ್ಟು, 2 ಪೇಪರು ಹಾಕಿದ್ದೀನಿ. PDF ಬೇಕು ಅಂದರೆ ಇಮೇಲ್ ಐ ಡಿನ ಕಮೆಂಟ್ ಮಾಡಿ. ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, go subscribe my channel and don't forget to hit the like button and share to your friends. Thanks for watching. Bye bye.